ಗುಬ್ಬಿ ತಾಲೂಕಿನ ಏಪ್ರಿಲ್ 14 ಮತ್ತು 15ರಂದು ಇತಿಹಾಸ ಪ್ರಸಿದ್ಧ ಗ್ರಾಮ ದೇವತೆಯರಾದ ಶ್ರೀ ಆದಿಶಕ್ತಿ ದೊಡ್ಡಮ್ಮ ಮತ್ತು ಶ್ರೀ ಚಿಕ್ಕಮ್ಮ ತಾಯಿಯವರ ಜಾತ್ರಾ ಮಹೋತ್ಸವ ಆಯೋಜನೆ ಹಿನ್ನೆಲೆಯಲ್ಲಿ ಇಂದು ದೇವಾಲಯ ಟ್ರಸ್ಟ್ ಗ್ರಾಮಸ್ಥರು ಪೊಲೀಸ್ ಇಲಾಖೆಯ ಉಪಸ್ಥಿತಿಯಲ್ಲಿ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯನ್ನುದ್ದೇಶಿಸಿ ಮಾತನಾಡಿ ಟ್ರಸ್ಟ್ನ ಅಧ್ಯಕ್ಷರಾದ ಯಜಮಾನ್ ಕೆಜಿ ಶಾಂತಯ್ಯ ಸುಮಾರು 800 ವರ್ಷ ಇತಿಹಾಸವಿರುವ ಈ ಗ್ರಾಮ ದೇವತೆಯರ ಜಾತ್ರಾ ಮಹೋತ್ಸವ ಅನಾದಿ ಕಾಲದಿಂದಲೂ ಸಹ ನಡೆದುಕೊಂಡು ಬಂದಿದೆ. ಗ್ರಾಮದ ಅಭಿವೃದ್ಧಿ, ಭಕ್ತರು ಸಕಲ ಕೋರಿಕೆಯನ್ನ ಈಡೇರಿಸುತ್ತಾ ಹಲವು ವರ್ಷಗಳ ಹಿಂದೆ ಗ್ರಾಮಕ್ಕೆ ಬಂದ ಬರ, ಮಹಾಮಾರಿ ಕಾಯಿಲೆಯಿಂದ ಗ್ರಾಮಸ್ಥರನ್ನ ರಕ್ಷಣೆ ಮಾಡಿ ಗ್ರಾಮದ ದೇವತೆಯರಾಗಿ ನೆಲೆಸಿದ್ದಾರೆ. ಅಂದಿನಿಂದಲೂ ಸಹ ನಾವು ನಮ್ಮ ಪೂರ್ವಿಕರು ಹಾಗೂ 18 ಕೋಮಿನ ಯಜಮಾನರು ಆಯಾ ಸಮುದಾಯ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ಎಂದರು. ಪ್ರೀತಿಸಿದಾಗ ಅವರಿಬ್ಬರಿಗೂ ಕೂಡ ಅನ್ಯೋನ್ಯತೆ ಬಂದು ಅವರಿಬ್ಬರು ಕೂಡ ಮದುವೆ ಆದಮೇಲೆ ಈ ದೊಡ್ಡಮ್ಮ ತಕ್ಕಂಥ ಬ್ರಾಹ್ಮಣ ವರ್ಗದ ದೊಡ್ಡಮ್ಮ ಆ ಒಂದು ಹರಿಜನರ ಕೇರಿಯಲ್ಲಿ ಜೀವನವನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಏರ್ಪಟ್ಟಾಗ ಅವರು ಅನ್ಯೋನ್ಯತೆಯನ್ನು ನೋಡಿಕೊಂಡು ಅವರು ಅಲ್ಲಿ ಒಂದು ಜೀವನ ದೇವಸ್ಥಾನ ಕಲ್ಲೂರಿನಲ್ಲಿರ್ತಕ್ಕಂಥ ದೊಡ್ಡಮ್ಮ ತಾಯಿ ಮತ್ತು ಚಿಕ್ಕಮ್ಮ ತಾಯಿಯವರ ದೇವಸ್ಥಾನ ಸುಮಾರು 800 ವರ್ಷಗಳಿಗಿಂತ ಮುಂಚಿತವಾಗಿ ಇಲ್ಲಿ ಇತ್ತು ಅಂತಕ್ಕಂಥ ಒಂದು ಮಾಹಿತಿ ನಮಗಿದೆ. ಅಂಥ ಮಾಹಿತಿಯಲ್ಲಿ ಈ ದೊಡ್ಡಮ್ಮ ತಾಯಿಯವರು ಈ ಬ್ರಾಹ್ಮಣ ವರ್ಗಕ್ಕೆ ಸೇರಿಕೊಂಡಿದ್ದಾರೆ. ಒಂದು ಆದಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಅವರ ಯಜಮಾನ, ಆ ಯಜಮಾನ ಏನು ಮಾಡ್ತಾ ಇದ್ದ ಅಂತಂದರೆ ಅವನು ಬ್ರಾಹ್ಮಣ, ಅವರು ಆ ಚಿಕ್ಕಮ್ಮ ತಾಯಿನ ದೊಡ್ಡಮ್ಮ ತಾಯಿಗೆ ಚಿಕ್ಕಮ್ಮ ತಾಯಿನ ಇಟ್ಕೊಂಡು ಅವರು ಪೂಜೆ ಮಾಡ್ತಾರೆ. ಅದು ಕೂಡ ತಲತಲಾಂತರದಿಂದ ಬಂದಂಥ ಒಂದು ಆ ಚಿಕ್ಕಮ್ಮ ತಾಯಿಗೆ ಯಾವುದು ಬಲಿ, ಚಿಕ್ಕಮ್ಮ ತಾಯಿ ಶಾಂತಿ, ಅವಳಿಗೆ ಒಂದು ಓನ್ಲಿ ನಾವು ಕೊಡ್ತಕ್ಕಂಥದ್ದು ಸಾತ್ವಿಕ ಆಹಾರ. ದೊಡ್ಡಮ್ಮ ತಾಯಿಗೆ ಬಲಿಯನ್ನು ಹಾಕ್ತೇವೆ, ಅದಕ್ಕೆ ಮಾಂಸಾಹಾರವನ್ನು ನಾವು ಅರ್ಪಣೆ ಮಾಡ್ತೀವಿ. ಅರ್ಪಣೆ ಸಾಧಾರಣವಾಗಿ ಅಂಡ ಹಾಗೆ ಎಲ್ಲರಿಗೂ. ಈ ಸಂದರ್ಭದಲ್ಲಿ ಎಎಸ್ಐ ರವಿಕುಮಾರ್, ಮುಖಂಡರಾದ ಮೊಹಮ್ಮದ್ ಯೂಸುಫ್, ರಾಜೇಗೌಡ, ಸದಯ್ಯ, ರಾಜಣ್ಣ, ದೇವಸ್ಥಾನ ಆಡಳಿತ ಮಂಡಳಿ ಸದಸ್ಯರಾದ ಧನರಾಜ್, ರಾಜೇಶ್, ಅನಂತರಾಮಯ್ಯ, ಸಂತೋಷ, ಸಂಜೀವಮೂರ್ತಿ, ಸತೀಶ್, ವೇಣು, ಶಿವು, ಚಿದಾನಂದ್, ನಾರಾಯಣ್ ಇತರ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅದನ್ನು ನಿಮ್ಮೂರೇ ಸಮಯ ನಮ್ದು ಇಲ್ಲೇ ಸಮಯ ಹಿಂಗೆ ಸಮಯ ನಮ್ಮ ಜೊತೆ ನಾವು ಹೊರಗಡೆಯಿಂದ ಸಿಬ್ಬಂದಿ ಕಳಿಸಿದ್ದು ಅವ್ರ ಜೊತೆ ಸುಮ್ಮನೆ ಒಂದು ಹೊಸ ಜಗಳ ಸ್ಟಾರ್ಟ್ ಮಾಡಿದೆ. ಹೌದಲ್ಲ ಸರ್? ಹೌದಲ್ಲ ಗೌಡ್ರೆ? ಹೌದಲ್ಲ? ಇವಾಗ ನಾವು ಬಂದಿರೋ ಪಾರ್ಕಿಂಗ್ ಮಾಡಿಸೋದು ಯಾರಿಗೆ? ಎಲ್ಲ ಗಾಡಿಗಳು ಬಂದು ಇಳಿಸ್ಕೊಬಿಟ್ರೆ ಅಂಗಡಿ ಇನ್ನೂ ಚಂದ ಇರ್ತಿರ್ತಾರೆ, ಬೆಳೆಸಿರ್ತಾರಲ್ಲ, ಪಾಪ ಅವನ ಹೆಂಗೆ ಅಂಗಡಿ ವ್ಯಾಪಾರ ಮಾಡಬೇಕು, ಜನ ಓಡಾಡೋದು ಹೆಂಗೆ, ನೀವು ಆಚೆಗಳು ಹೋಗೋದು ಹೆಂಗೆ? ಹೌದಲ್ವಾ? ಗಾಡಿಗಳನ್ನ ಹಬ್ಬದ ಮೂಮೆಂಟ್ ನಾವು ಹಾಕ್ಸಿರ್ತೀವಿ, ಬೇರೆ ದಿವಸ ನಾವು ಹಾಕ್ಸಲ್ವಲ್ಲ, ಹಾಕ್ಸಿಲ್ವಾ? ಇವತ್ತೇನು ಹಾಕ್ಸಿಲ್ವಾ? ಹಾಕ್ಸಲ್ಲ. ಇಂಥ ಸಮಯದಲ್ಲಿ ನಮ್ಗೆ ಸಹಕಾರ ಕೊಡಿ, ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕಾದ್ರೆ ಸಹಕಾರ ಕೊಡಿ. ನಿಮ್ಮ ಗಾಡಿ ಕೂಡ ಬರ್ಬೋದು, ಆಕಸ್ಮಿಕವಾಗ ಜನಕ್ಕೆ ಹೋಗಿರ್ತೀರ, ಅಡಿಷನ್ ಒಂದು ಸ್ವಲ್ಪ ಹಾಕೋ ಏನಾಗುತ್ತೆ, ಗಾಡಿ 2 ಅವರ್ 3 ಅವರ್ ಹಾಕೋದು ಏನಾಗುತ್ತೆ, ಏನು ಗಾಡಿ ಬೇಕಾಗುತ್ತೆ ಹಾಕೋದು. ಅಷ್ಟೇ ನಿಮ್ಗೆ ಹೇಳೋದು. ಈಗ ಏನಾಗುತ್ತಾ, ಮತ್ತೆ ಗಾಡಿಗಳೆಲ್ಲ ಬಂದ್ಬಿಟ್ಟು ರೋಡ್ಗಳಲ್ಲಿ ನಿಲ್ಸ್ಕೊಬಿಡ್ತೀರ, ಅವ್ನು ಗಾಡಿಗೆ ಎಲ್ಲೋ ಹೋಗಿರ್ತಾನೆ, ನಾವು ಗಾಡಿ ನಂಬರ್ನ ಚೆಕ್ ಮಾಡ್ತೀವಿ, ನಮ್ಮ ಇದರಲ್ಲಿ ಪೊಲೀಸ್ ಓನರ್ ಯಾರು ಇರ್ತಾನೆ. ಇವಾಗ ನಿಮ್ಮ ಗಾಡಿನ ಗೌಡ್ರು ಕೂಡ ಸಿಗ್ತಾರೆ ಅಂತ ಹೇಳಿ ನಿಮ್ಗೆ ಕೇಳಿದ್ರೆ ನಾವು ಸಮಯ ಬೆಂಗಳೂರಿಗೆ ಗಾಡಿ ಮರ ಹಾಕಿದ್ವಿ ನಮಗೆ ಅಂತ ಏನು ಮಾಡೋದು? ಕಾಮನ್ ಆಗಿ ಸೋಮವಾರ ಸಂಜೆ ನಡೆಯುತ್ತೆ, ಸಂಜೆ ಟೈಮಲ್ಲಿ ಅಷ್ಟು ರಶ್ ಇರುತ್ತೆ. ಕರೆಕ್ಟ್? ಜಾತ್ರೆ ಅಂದ್ರೆ ಹೆಂಗಿರುತ್ತೆ ನೀವೇ ಯೋಚನೆ ಮಾಡಿ. ನಾವು ನೋಡ್ತೀವಿ, ನಾವು ಈಗ ಏನೇನೆಲ್ಲ ಆಗಿದೆ ವಿಚಾರ ಮಾಡ್ತೀವಿ. ನಾವು ಮಾತಾಡ್ತೀವಿ, ಶಿವಕುಮಾರ್ ಅವರು ಕೂಡ ಮಾತಾಡ್ತೀವಿ. ಅವರು ಏನೇನಾಯ್ತಪ್ಪ ಕೇಳಿಸಲ್ಲ, ನಾವು ಊಟ ಮಾಡ್ಕೊಂಡು ಹೋಗ್ಬಾರ್ದು, ಯಾರೋ ಕಡೆಯಲ್ಲಪ್ಪ ಏನು ಕಡೆ. ಇವಾಗ ಗಾಡಿ ನಿಲ್ಲಿಸಿ ನಡ್ಕೊಂಡ್ಬಂದು ಊಟ ಮಾಡ್ಕೊಂಡು ಹೋಗಿ ಏನಂತೆ ನಮಗೂ ಅರ್ಥ ಆಗುತ್ತೆ. ಯಾರು ನಮ್ಮ ಗೋವಿಂದ ಪಂಜಾವ್ರ ಬಂದ್ರೆ ನಾವೇ ಕಳಿಸ್ತೀವಿ ಅವ್ರನ್ನ, ನಾನೇ ಹೇಳ್ತೀವಿ. ನಮಗೂ ಮನುಷ್ಯತ್ವ ಇದೆಯಲ್ರಿ, ನಮಗೂ ಹೃದಯ ಇದೆಯಲ್ವಾ? ಇವ್ರು ನೋಡಿದ್ರೆ ಇವ್ರನ್ನ ಗಾಡಿ ನಿಲ್ಲಿಸಿ ನಡ್ಕೊಂಡು ಆಗುತ್ತೆ ಈಗ ಆಗಲ್ಲ ಸರ್. ಇವ್ರನ್ನ ಅಂತ ಬಂದ್ರೆ ನಾವೇ ಹೇಳ್ತೀವಿ. ಬಟ್ ಚೆನ್ನಾಗಿರ್ತಾರೆ ಚರ್ಚೆ ಮಾಡ್ತೀವಿ. ನಮ್ಮ ಸಹಕಾರ ಕೊಡಿ, ನಿಮ್ಗೆ ಏನ್ ಬೇಕು ನಾವು ಸಹಕಾರ ಕೊಡ್ತೀವಿ. ಹೋದ ವರ್ಷ ಅಧ್ಯಕ್ಷ ಈ ವರ್ಷದಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಇಷ್ಟೊತ್ತಿಗಾಗಲೇ ಅದು ರಸ್ತೆ ಚರಂಡಿ, ನೈರ್ಮಲ್ಯ, ಕುಡಿಯೋ ನೀರು ಮತ್ತು ಲೈಟಿಂಗ್ ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ಮಾಡಿಕೊಟ್ಟಿದ್ದೆ.
ಆಮೇಲೆ ಪೊಲೀಸ್ ಅವರಿಗೆ ಯಾವ ರೀತಿ ಊಟದ ವ್ಯವಸ್ಥೆ ಮಂಗಳವಾರ ಹೆಂಗೆ ಬುಧವಾರ ಹೆಂಗೆ, ಮತ್ತು ನಾವು ಮಾನವ ಸರಪಳಿ ರಸ್ತೆಗಳಲ್ಲಿ ಯಾವ ರೀತಿ ಕ್ಲೀನ್ ಇರಬೇಕು ಅದೆಲ್ಲ ಇರಬೇಕಾಯ್ತು. ಮಧ್ಯಾಹ್ನ ನಾನು ಹೇಳಿದೆ ನೀವು ಏನು ಮಾಡಬೇಕಾಯ್ತು ಅಂದರೆ ಲಿಖಿತವಾಗಿ ಅರ್ಜಿ ಕೊಡ್ಬೇಕಾಯ್ತು. ಜಗನ್ನಾಥ್ ಗೊತ್ತೈತೆ ಏನಾಯ್ತು ಅಂದ್ರೆ